ಎಫ್ನ ಕಡೆಯಿಂದ ಕೀರ್ತನ್ ಅವರ ಸಹಕಾರದಿಂದ ನಾವು ಕಣ್ಣಿಗೆ ಬೇಕಾದಂಥ ಕೆಲವು ಉಪಕರಣಗಳನ್ನು ಕೊಡಬೇಕು ಅಂತ ಹೇಳಿ ಬಂದಾಗ ಡಾಕ್ಟರ್ ನಿತಿನ್ ಶೆಟ್ಟಿ ಅವರು ಉಲ್ಲೇಖ ಮಾಡಿದರು. ನಮಗೆ ಆರ್ತೋಗೆ ಬೇಕಾದಂಥ ಇವತ್ತಿನ ಆಧುನಿಕವಾದಂಥ ಉಪಕರಣಗಳು ಬೇಕು ಅಂತ ಅವರೇ ಉಲ್ಲೇಖ ಮಾಡಿದ್ರು. ಅದನ್ನು ನೆನಪು ಮಾಡಿಕೊಂಡು 25 ಲಕ್ಷ ರೂಪಾಯಿ ಉಪಕರಣ ಬೇಕು ಅಂತ ನಾವು ತಕ್ಷಣ ಅವತ್ತು ಅನೌನ್ಸ್ ಮಾಡಿದ್ವಿ. 25 ಲಕ್ಷದ ಏನು ಜಾಸ್ತಿನೇ ಕೊಡೋಣ, ಆದರೆ ಒಬ್ಬರು ಪರ್ಮನೆಂಟ್ ಡಾಕ್ಟರ್ ಇಲ್ಲಿ ಬೇಕಾಗುತ್ತೆ, ಅದನ್ನು ನೀವು ಭರವಸೆ ಕೊಟ್ಟರೆ ಇದನ್ನು ಕೊಡ್ಬೋದು ಅನ್ನುವಂಥ ಮಾತನ್ನು ಅವತ್ತು ನಾನು ಉಲ್ಲೇಖ ಮಾಡಿದ್ದೆ. ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಚೆನ್ನಾಗಿದ್ದಾಗ ಮತ್ತು ಒಂದು ಸೇವೆಯನ್ನು ಕೊಡುವಂಥ ಭಾವನೆ ಇರುವಂಥ ಡಾಕ್ಟರ್ಗಳಿದ್ದಾಗ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ಉಪಯೋಗವನ್ನು ಪಡ್ಕೊಳ್ತಾರೆ. ಬಹುಶಃ ಇವತ್ತು ನಮ್ಮ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ 10ಕ್ಕೂ ಹೆಚ್ಚು ಜನ ಡಾಕ್ಟರ್ಗಳು ಇದ್ದಾರೆ. ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ಇದು. ನನಗೆ ಯಾವಾಗಲೂ ಅತ್ಯಂತ ಖುಷಿ ಏನು ಅಂತ ಕೇಳಿದರೆ, ಇಷ್ಟು ಸ್ವಚ್ಛತೆ ಇರುವಂಥ, ಇಷ್ಟು ವ್ಯವಸ್ಥತೆ ಇರುವಂಥ ಒಂದು ತಾಲೂಕು ಆಸ್ಪತ್ರೆ ಸುತ್ತಮುತ್ತ ಎಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಕಳದಲ್ಲಿ ವ್ಯವಸ್ಥಿತವಾದಂಥ ತಾಲೂಕು ಆಸ್ಪತ್ರೆ ಇವತ್ತು ನಿರ್ವಹಣೆಯನ್ನು ಮಾಡ್ತಾ ಇದೆ. ಇನ್ನಷ್ಟು ಸೌಲಭ್ಯಗಳು ಇಲ್ಲಿಯ ನಮ್ಮ ಪ್ರಮುಖರಿಗೆ ಸಿಗಬೇಕು, ನಮ್ಮ ಇಲ್ಲಿಯ ಸಾರ್ವಜನಿಕರಿಗೆ ಸಿಗಬೇಕು ಅಂತಂದಾಗ ಸೌಲಭ್ಯಗಳು ಬೇಕು. ಆರ್ಥೋದಲ್ಲಿ ಅವ್ರು ಆಪರೇಷನ್ ಮಾಡಬೇಕಾದ್ರೆ ನಮಗೆ ಎಕ್ಸ್ರೇ ಬೇಕು, ಅದಕ್ಕೆ ಸಂಬಂಧಿಸಿದಂಥ ಮಿಷನ್ ಬೇಕು ಅಂತಂದಾಗ MRPL ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು 25 ಲಕ್ಷ ರೂಪಾಯಿ ವೆಚ್ಚದ ಒಂದು ಯಂತ್ರೋಪಕರಣವನ್ನು ಇವತ್ತು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆ ರೀತಿ ಯಂತ್ರ ಇಲ್ಲ, ಆಪರೇಷನ್ ಮಾಡಲಿಕ್ಕೆ ಕಷ್ಟ ಅಂತೇಳಿ ಡಾಕ್ಟರ್ ಹೇಳಿದಾಗ ರೋಗಿ ಬೇರೆ ಕಡೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಆ ರೀತಿ ಅದನ್ನು ತಪ್ಪಿಸ್ಬೇಕು, ಎಲ್ಲ ವ್ಯವಸ್ಥೆಗಳು ಇಲ್ಲೇ ಸಿಗಬೇಕು ಅನ್ನುವ ಕಾರಣಕ್ಕೆ ಆ ಯಂತ್ರವನ್ನು ಇಲ್ಲಿ ಉಪಯೋಗಿಸುವಂಥ ಪ್ರಯತ್ನವನ್ನು ಮಾಡಿದೆ. ನಾನು ಡಾಕ್ಟರ್ ನಿತಿನ್ ಶೆಟ್ಟಿ ವಿನಂತಿ ಮಾಡ್ತೇನೆ, ಕನಿಷ್ಠ 5 ವರ್ಷ, 10 ವರ್ಷ ಬೇಡ, ನೀವು 5 ವರ್ಷ, ಕನಿಷ್ಠ 5 ವರ್ಷ ಇಲ್ಲೊಂದು ಒಳ್ಳೆಯ ಸೇವೆಯನ್ನು ಕೊಟ್ಟರೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇವತ್ತು ನಮಗೆ ಸಾಧ್ಯ ಆಗುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನಮಗೆ ಇಲ್ಲಿ ಗೈನಕಾಲಜಿಸ್ಟ್ ಇಲ್ಲ ಅನ್ನುವಂಥ ಒಂದು ಕೊರಗಿತ್ತು. ಅದರ ಪರಿಣಾಮವಾಗಿ ನಮಗೆ ಸಾಕಷ್ಟು ರೀತಿಯಾದಂಥ ದೂರುಗಳು ಬರ್ತಾ ಇತ್ತು. ಇವತ್ತು ಯೋಗ ಗೈನಕಾಲಜಿಸ್ಟು ಕೂಡ ನಮ್ಮ ತಾಲೂಕಿನ ಆಸ್ಪತ್ರೆಗೆ ಬಂದಿದ್ದಾರೆ. ಅದು ನಿಧಾನವಾಗಿ ಇವತ್ತು ಇಂಪ್ರೂವ್ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಈ ರೀತಿ ಎಲ್ಲ ವೈದ್ಯರನ್ನ ಒಳಗೊಂಡಂಥ ಒಂದು ಸಂಪೂರ್ಣ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಇವತ್ತು ತಾಲೂಕು ಆಸ್ಪತ್ರೆ ಹೊಂದಿರುವಂಥದ್ದು ನಮಗೆ ಸಂತೋಷದ ಸಂಗತಿ. ವೈದ್ಯರು ಇನ್ನಷ್ಟು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ನಾವೆಲ್ಲ ಜನಪ್ರತಿನಿಧಿಗಳು ಸೌಲಭ್ಯವನ್ನು ಕೊಡ್ಬೋದು, ಆದರೆ ಸೇವೆಯನ್ನು ಕೊಡಬೇಕಾಗಿರುವಂಥದ್ದು ವೈದ್ಯರೇ. ನೀವು ಚೆನ್ನಾಗಿ ಸೇವೆಯನ್ನು ಕೊಟ್ಟರೆ ಇಲ್ಲಿರುವಂಥ ಯಾರು ಅಶಕ್ತರಿದ್ದಾರೆ, ರೋಗಿಗಳು ಬರಲಿಕ್ಕೆ ಸಾಧ್ಯ ಇದೆ. ಕಟ್ಟಡ ಚೆನ್ನಾಗಿದೆ, ಮಿಷನರಿ ಚೆನ್ನಾಗಿದೆ, ವೈದ್ಯರ ಸೇವೆಯನ್ನು ಕೊಡಲಿಲ್ಲ ಅಂತಂದರೆ ಮತ್ತೆ ಸಾರ್ವಜನಿಕರ ದೂರುಗಳು ಇರುವಂಥದ್ದೇ. ಆದರೆ ಇವತ್ತು ಯೋಗ ಕಟ್ಟಡ ಚೆನ್ನಾಗಿದೆ, ಯಂತ್ರೋಪಕರಣಗಳು ಚೆನ್ನಾಗಿದ್ದಾವೆ, ಡಾಕ್ಟರ್ಸ್ ಒಳ್ಳೆಯರಿದ್ದಾರೆ, ಸೇವೆಯನ್ನು ಕೊಡುವಂಥ ಮೂಡು ಚೆನ್ನಾಗಿದೆ ಅವರೆಲ್ಲರೂ ಕೂಡ. ಇದು ಇನ್ನಷ್ಟು ಇಂಪ್ರೂವ್ ಆದರೆ ಖಂಡಿತ ನಮ್ಮ ತಾಲೂಕಿನ ಜನರಿಗೆ, ಸುತ್ತಮುತ್ತಲಿನ ತಾಲೂಕಿನ ಜನರಿಗೆ ನಂಬರ್ 1 ಹಾಸ್ಪಿಟಲ್ ಇದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನು ಉಳಿದಂಥ ಎಲ್ಲ ಇಲ್ಲಿಯ ಟೀಮ್ಗಳು ಕೆಲಸವನ್ನು ಮಾಡಬೇಕು. ನಮ್ಮ ತಾಲೂಕಿನ ಜನರಿಗೆ ಇದರ ಉಪಯೋಗ ಗರಿಷ್ಠ ಮಟ್ಟದಲ್ಲಿ ಸಿಗುವಂತಾಗಬೇಕು. ಈ ಹಿಂದೆ MCF ನಮಗೆ CRS ಅಂತ ಬಂದಾಗ ಕೀರ್ತನ್ ಅವ್ರನ್ನ ನಾವು ಪದೇ ಬೆನ್ನತ್ತು. ಬಹುಶಃ ಕೀರ್ತನರು ನಮ್ಮ ತಾಲೂಕಿನ CSR ಒಂದು ರಾಯಭಾರಿಯವರು. ಎಲ್ಲ ಕಂಪನಿಗಳ ಜೊತೆ ಅವರೇ ಮಾತುಕತೆಯನ್ನು ಮಾಡಿ CSR ಅನ್ನ ತರುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ಹಸ್ತಾಂತರ ಕಳೆದ 15 ದಿನದಲ್ಲಿ ಕೆಳಗಡೆ ಮಾಡಬೇಕಾಗಿತ್ತು. ಅದು ನಮಗೆ ಸಮಯದ ಹೊಂದಾಣಿಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಇವತ್ತು ತುಂಬ ಒತ್ತಡ ಇದ್ದರೂ ಕೂಡ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಾನು ಕೀರ್ತನರಿಗೂ ಕೂಡ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಸ್ತಿ MRPL CSRನ ಕೋಟ್ಯಾಂತರ ರೂಪಾಯಿ ಮೊತ್ತವನ್ನು ನಮ್ಮ 2 ಜಿಲ್ಲೆಗಳಿಗೆ ಗರಿಷ್ಠ ಮಟ್ಟದಲ್ಲಿ MRPL ಕೊಟ್ಟಿದೆ. ನಮಗೆ ಯಾವ್ದಾದ್ರು ಅನುದಾನ ಬೇಕು ಅಂತಂದಾಗ ನಾವು MRPL ಕಡೆನೇ ಮುಖ ಮಾಡಿ ನೋಡುವಂಥದ್ದು. ಅಂತ ಒಂದು ದೊಡ್ಡ ಗರಿಷ್ಠ ಪ್ರಮಾಣದ ಅನುದಾನವನ್ನು MRPL ಇವತ್ತು ಇಲ್ಲಿ ಕೊಟ್ಟಿದ್ದಾರೆ. ಆ MRPL ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು. ಕೋವಿಡ್ನ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಸೇವೆಯನ್ನು ಕೊಟ್ಟಂಥ ಹಾಸ್ಪಿಟ್ಲ್ ಇದು. ಬಹುಶಃ ಇಲ್ಲಿ ಕೊಟ್ಟಷ್ಟು ಸೇವೆಯನ್ನು ಯಾವ ಹಾಸ್ಪಿಟ್ಲ್ ಕೂಡ ಕೊಡಲಿಲ್ಲ. ಅಷ್ಟು ಒಳ್ಳೆಯ ಸೇವೆಯನ್ನು ಇಲ್ಲಿಯ ತಾಲೂಕು ಆಸ್ಪತ್ರೆ ಮತ್ತು ಇಲ್ಲಿಯ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳು ಕೊಟ್ಟಿದ್ರು. ನಾವಿಲ್ಲಿ ಆಕ್ಸಿಜನ್ ಪ್ಲಾಂಟ್ ಅನ್ನು ಮಾಡಿದ್ವಿ, ಆಕ್ಸಿಜನ್ಗಳನ್ನು ಕೊಟ್ವಿ, ಸಪ್ರೇಟ್ ICU ಕೇಂದ್ರವನ್ನು ಇಲ್ಲಿ ತೆರೆದಿದ್ವಿ ಕೋವಿಡ್ ಸಂದರ್ಭದಲ್ಲಿ.